ಹೆಸರು ಮಹೇಶ್ ಅಂತೇಳಿ. ನಾನು ಸಿಂಜೆಂಟಾ ಕಂಪ್ನಿಯಲ್ಲಿ 4 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಈ ಒಂದು ಕ್ಷೇತ್ರಕ್ಕೆ ನಾನು ಆಗಮಿಸಿದ್ದೇನೆ. ಇದು ಈ ಪ್ಲಾಟ್ ಏನಂತಂದರೆ ತೊಗರಿ ಬೆಳೆ. ಮೊದಲು ಈ ತೊಗರಿ ಬೆಳೆಯಲ್ಲಿ ನಾವು ಬಹಳಷ್ಟು ಏನಂತಂದರೆ ಸ್ಟಾರ್ಟಿಂಗಿಂದನೂ ಡಿಸೀಸನ್ನು ಕಾಣ್ತೀವಿ. ಏನು ಒಂದು ಜಾಡಿಮಿಗಟ್ಟೋದಾಗಿರ್ಬೋದು, ಮತ್ತು ಎಲೆ ಸುರುಳಿ ರೋಗ ಆಗಿರ್ಬೋದು, ಇನ್ನಿತರ ಸಮಸ್ಯೆಗಳನ್ನು ನಾವು ಇದರಲ್ಲಿ ಕಾಣ್ತೀವಿ ಹೆಚ್ಚು. ಆದ್ರೆ ನಾವು ಪ್ರಿಕಾಷನರಿ ತೊಗೊಳ್ತಕ್ಕಂಥ ಸಿಂಪಡಣೆ ಮೇಲೆ ನಮ್ಮ ಇಳುವರಿ ಡಿಪೆಂಡ್ ಆಗಿರ್ತದೆ. ಅದು ಯಾವ ರೀತಿ ಅಂತಂದ್ರೆ, ನಾವು ಯಾವುದೇ ಒಂದು ಔಷಧಿ ಸಿಂಪಡಣೆ ಮಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಸಿಂಪಡಣೆ ಮಾಡಬೇಕು. ಈ ಬೇರೆ ಬೇರೆ ಕೆಮಿಕಲ್ಗಳು ಮಾರುಕಟ್ಟೆಯಲ್ಲಿ ಬಹಳಷ್ಟು ಸಿಗ್ತಾವೆ. ಆದ್ರೆ ಅದರಲ್ಲೇ ಒಂದು ಕ್ವಾಲಿಟಿ ಅಂತಕ್ಕಂಥ ಮ್ಯಾಲಿಕ್ಯೂಲ್ನು ನಿಮ್ಗೆ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಈ ನೋಡ್ರಿ, ಸಿಂಜೆಂಟಾ ಕಂಪ್ನಿಯ ಒಂದು ಔಷಧಿ ಇವಿಸೆಂಟ್ ಅಂತಕ್ಕಂಥ ಔಷಧಿ ಏನಪ್ಪ ಅಂತಂದ್ರೆ, ಈ ಒಂದು ತೊಗರಿ ಬೆಳೆಗೆ ನಾನು ಈ ಕ್ಷೇತ್ರ ವೀಕ್ಷಣೆ ಮಾಡಕ್ಕೆ ಬಂದಿದ್ದೀನಿ. ಈ ಕ್ಷೇತ್ರ ಆಲ್ರೆಡಿ ಸಿಂಪಡಣೆ ಮಾಡಿದ್ದು ಇವಿಸೆಂಟ್ ಸಿಂಪಡಣೆ ಮಾಡಿದ್ದಾರೆ. ಈ ಸಿಂಪಡಣೆ ಮಾಡಿದ ಪ್ಲಾಟ ಎಷ್ಟು ದಿನದ್ದು ಅಂತಂದರೆ, ಇವತ್ತಿಗೆ 10 ದಿವಸದ ಪ್ಲಾಟ್ ಇದು. ಕೇವಲ 10 ದಿವಸದ ಪ್ಲಾಟ. ಮೊದಲು ಇಷ್ಟು ಫ್ಲವರಿಂಗ್ ಇದ್ದಿದ್ದಿಲ್ಲ, ಮತ್ತು ಇಷ್ಟು ನಮಗೇನದ ಒಳಗೆ ಚಳಿನೂ ಇದ್ದಿಲ್ಲ. ಇಷ್ಟು ಫ್ಲವರಿಂಗ್ನ ಒಳಗೆ ಆಲ್ಮೋಸ್ಟ್ ಆಲ್ ಈ ಹೂದು ಸಂಖ್ಯೆನೂ ಕೂಡ ಭಾಳ ಕಡಿಮೆ ಇತ್ತು. ಆದರೆ ಇವತ್ತು ನಾವು 10 ದಿನದಲ್ಲೇ ಈ ಒಂದು ಪ್ಲಾಟ್ ನೋಡ್ತೀವಿ ಅಂತಂದ್ರೆ, ಪೂರ್ತಿಯಾಗಿ ಏನದ ಹೂವಿನಿಂದ ಆವೃತ್ತಿ ಆಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಮತ್ತು ಇದ್ರೊಳಗೆ ಆಲ್ಮೋಸ್ಟ್ ಆಲ್ ಮೊದಲು ಡಿಸೀಸ್ ಇದ್ದಿದ್ದು ಜಾಡ್ಮಿ, ತತ್ತಿ, ಪಾತ್ರಗಿತ್ತಿ, ನಾನಾ ಥರದ ಹುಳುಗಳು, ಈ ರೀತಿಯ ಒಂದು ಸಮಸ್ಯೆಗಳಿತ್ತು. ಮತ್ತು ಹೂ ಸಂಖ್ಯೆನೂ ಕೂಡ ಕಡಿಮೆ ಇತ್ತು. ಆದರೆ ಇವತ್ತು ನಾವು ನೋಡಬೇಕಾದ್ರೆ ಈ ಒಂದು ಪ್ಲಾಟ್ನಲ್ಲಿ ಹೂವಿನ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ಹೂವಿನ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನೋದಕ್ಕಿಂತ ಇಲ್ಲಿ ಇನ್ನೊಂದು ಏನಂತಂದರೆ ವಿಶೇಷ, ಇದು ಲಂಬಿನೂ ಕೂಡ ಜಾಸ್ತಿ ಬಂದಿದೆ ಇದರಲ್ಲಿ. ನಾವು ಮೊದಲು ಇಲ್ಲಿವರೆಗೂ ಇರ್ತಕ್ಕಂಥದ್ದು ಮತ್ತೆ 1.5 ಇಂಚು 2 ಇಂಚ್ ಏನದ ಜಾಸ್ತಿ ಆಗಿದೆ ಇದರಲ್ಲಿ. ಯಾವ ರೀತಿ ಅಂತಂದ್ರೆ, ಅದು ಯಾವ ಔಷಧಿಯಿಂದ ಆಗಿದೆ ಅಂತಂದರೆ ಇಲ್ಲಿದೆ ನೋಡಿ. ಇದೇ ಇವಿಸೆಂಟ್ ಅಂತಕ್ಕಂಥ ಔಷಧಿ ಈ ರೈತರು ಬಳಸಿದ್ದಾರೆ. ಈ ಔಷಧಿಯಿಂದ ಈ ರೀತಿ ಏನಂತಂದರೆ ನಮಗೆ ಹೂಗಳ ಸಂಖ್ಯೆ ನಾವು ನೋಡಲಿಕ್ಕೆ ಸಿಗ್ತದೆ. ಮತ್ತು ಇನ್ನೊಂದು, ಈ ಹೂವಿನ ತುದಿಗೆ ಏನು ಗೊನೆ ಇರ್ತದಲ್ಲ, ಈ ತುದಿ ತನೂ ಕೂಡ ಯಾವುದೇ ಗೊನೆಗೆ ಯಾವುದೇ ರೀತಿಯಿಂದ ಎಫೆಕ್ಟ್ ಆಗಂಗಿಲ್ಲ. ನಾವು ಬೇರೆ ಕೆಮಿಕಲ್ ಹೊಡೆದಾಗ ನೀವು ಆಲ್ಮೋಸ್ಟ್ ಆಲ್ ನಿಮ್ಮ ಹೊಲದಲ್ಲಿ ಚೆಕ್ ಮಾಡಿರಿ, ಬೇರೆ ಔಷಧಿ ಸಿಂಪಡಣೆ ಮಾಡಿದಾಗ ಈ ತುದಿ ಗೊನೆ ಏನು ಇರ್ತಾವಲ್ಲ, ಇವು ಪೂರ ಏನಪ್ಪ ಅಂತಂದ್ರೆ ನಿಮ್ಗೆ ಕುಡಿ ಕರಗಾಗಿ ಬಿಡ್ತಾವೆ. ಈ ಕುಡಿ ಕರಗಾಗೋದ್ರಿಂದ ನಿಮ್ಗೆ ಇದು ಹೂವು ಹಿಡಿಯಂಗಿಲ್ಲ. ಇಲ್ಲಿಗ ಈ ಗೊನೆ ಕಟ್ಟಾಗಿಬಿಡ್ತದೆ. ಇಷ್ಟು ನಿಮಗೆ ಒಂದು 10 ಮಿನಿಮಮ್ 8ರಿಂದ 10 ಗೊನೆ ಏನು ಇರ್ತಾವಲ್ಲ, ಇವು ಇಷ್ಟು ಕಟ್ಟಾದವು ಅಂತಂದ್ರೆ ನಿಮ್ಮ ಮುಂದಿನ ಇಳುವರಿ 30 to 40% ಇಳುವರಿ ಕುಂಠಿತ ಆಗೋದು ಇಲ್ಲಿಂದನೇ. ಹಾಗಾಗಿ ನೀವು ಬಳಸುವಾಗ, ಅದಕ್ಕಾಗಿ ನಾನು ಮೊದಲೇ ಹೇಳಿದೆ, ನೀವು ಯಾವುದೇ ಒಂದು ಔಷಧಿ ಬಳಸಬೇಕಾದ್ರೆ ನಿಮ್ಮ ಹೆಚ್ಚಿನ ಇಳುವರಿಯನ್ನು ನೀವು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಏನದ ಈ ಔಷಧಿಗಳನ್ನು ಬಳಸಬೇಕು. ಆದರೆ ಈ ರೈತರು ಏನು ಮಾಡೋದು ಅಂತಂದ್ರೆ, ಈ ಇವಿಸೆಂಟ್ ಅಂತಕ್ಕಂಥ ಔಷಧಿಯನ್ನು 5% ಹೂಗಳ ಸಂಖ್ಯೆ ಕಾಣುವ ಸಮಯದಲ್ಲಿ ಈ ಒಂದು ಔಷಧಿಯನ್ನು ಸಿಂಪಡಣೆ ಮಾಡಿದ್ದಾರೆ. ಇವತ್ತು ನಾವು 10 ದಿವಸದಲ್ಲಿ ನಾವು ನೋಡ್ತೀವಿ ಅಂತಂದರೆ, ಇದು ಪೂರ್ತಿಯಾಗಿ ಹೂವಿನಿಂದ ಆವೃತ್ತಿಯಾಗಿದೆ ಮತ್ತು ಒಳಗೆ ಒಂದು ಸ್ವಲ್ಪ ಚೆಟ್ಟಿಗೂ ತಿರುಗಿದೆ. ಮತ್ತು ಇದರಿಂದ ನಿಮಗೆ ಈಗ ಆಲ್ರೆಡಿ 10 ದಿನ ಆಯಿತು, ಇನ್ನೂ 10 ದಿನ ರಿಸಲ್ಟ್ ಬರುತ್ತೆ. ಇನ್ನೂ 10 ದಿನ ನಂತರ ಕೂಡ ಏನಂತಂದರೆ ಇದರ ಸಂಖ್ಯೆನೂ ಜಾಸ್ತಿ ಆಗಿರುತ್ತೆ, ತುದಿ ತನೂ ಕೂಡ ಫ್ಲವರಿಂಗ್ ಇರುತ್ತೆ, ಇನ್ನೊಂದು ಇಂಚು ತುದಿ ಜಾಸ್ತಿ ಹೋಗುತ್ತೆ. ಹಾಗಾಗಿ ಏನಂತಂದರೆ ನಮಗೆ ಇದ್ರ ಬೆನಿಫಿಟ್ ಜಾಸ್ತಿ ಸಿಗುತ್ತೆ. ಅಂದರೆ ಒಂದು ಸಾರಿ ನಾವು ಸಿಂಪಡಣೆ ಮಾಡಿದಾಗ 1 ಎಕರೆಗೆ 24 ಗ್ರಾಮು ಒಂದು ಸಾರಿ ನಾವು ಸಿಂಪಡಣೆ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು ದಿನಗಳು ಎಷ್ಟು ಅಂತಂದರೆ 20 ದಿನ, ಸಂಪೂರ್ಣವಾಗಿ 20 ದಿನಗಳವರೆಗೆ ಇದು ನಮಗೆ ರಿಸಲ್ಟ್ ಕೊಡುತ್ತೆ. ಈ ಕಂಟ್ರೋಲು ಕೂಡ ಇರುತ್ತೆ. ಯಾವ ಥರ ಕಂಟ್ರೋಲ್ ಇರುತ್ತೆ, ನಾವು ಬೇರೆ ಎಣ್ಣೆ ಹೊಡೆಯೋದಕ್ಕಿಂತ ಈ ಎಣ್ಣೆ ಹೊಡೆದಾಗ ಯಾವ ಥರ ಕಂಟ್ರೋಲ್ ಇರುತ್ತೆ ಅಂದ್ರೆ, ಇದ್ರೊಳಗೆ ಲುಫಿನೋರನ್ ಅಂತಕ್ಕಂಥ 40% ಲುಫಿನೋರನ್ ಇರೋ ಕಾರಣಕ್ಕೆ ಈ ಔಷಧಿ ಏನು ಮಾಡುತ್ತೆ ಅಂದ್ರೆ ಮೇಜರ್ ತತ್ತಿ ಮೇಲೆ ಅಟ್ಯಾಕ್ ಮಾಡುತ್ತೆ. ಮೇನ್ ತತ್ತಿ ಮೇಲೆ ಅಟ್ಯಾಕ್ ಮಾಡೋದಲ್ತ ಅಂದರೆ ತತ್ತಿ ಏನದ ಬಂಜೆತನಕ್ಕೆ ಒಳಪಡಿಸುತ್ತೆ. ತತ್ತಿ ಬಂಜೆತನಕ್ಕೆ ಒಳಪಡಿಸಿದ ನಂತರ ಏನಾಗುತ್ತೆ, ಆ ತತ್ತಿ ಮರಿ ಹಾಕಂಗಿಲ್ಲ. ತತ್ತಿ ಮರಿ ಹಾಕಲಿಲ್ಲ ಅಂತಂದ್ರೆ ಇಲ್ಲಿ ಯಾವುದೇ ರೀತಿಯಿಂದ ನಮ್ಮ ಪ್ಲಾಟ್ನಲ್ಲಿ ಯಾವುದೇ ರೀತಿಯಿಂದ ಹುಳಗಳ ಸಮಸ್ಯೆ ಬರಂಗಿಲ್ಲ. ಎಷ್ಟೇ ತಿರುಗಿದ್ರೂ ಕೂಡ, ವಾತಾವರಣ ಏರುಪೇರು ಆದ್ರೂ ಕೂಡ ನಮ್ಮ ಬೆಳೆ ಒಳಗೆ ಹುಳುಗಳ ಸಂಖ್ಯೆ ಬರಂಗಿಲ್ಲ. ಹುಳುಗಳು ಮೊದಲು ಬರ್ಬೇಕಂತಂದ್ರೆ, ನಮ್ಮ ವಾತಾವರಣ ತಿರುಗದಾಗ ಹುಳುಗಳು ಬರ್ಬೇಕಂತಂದ್ರೆ
ಅಲ್ಲಿ ತತ್ತಿ ನಾಶ ಆಗಿರಂಗಿಲ್ಲ. ಅದು ಪರ್ಟಿಕ್ಯುಲರ್ಲಿ ನಾಶ ಆಗ್ಬೇಕಂತಂದರೆ ಇವಿಸೆಂಟ್ದಿಂದ ಮಾತ್ರ. ಈ ಇವಿಸೆಂಟ್ 1 ಎಕರೆಗೆ 24 ಗ್ರಾಮ್ ಪ್ರಕಾರ ನೀವು ಬಳಸಿದ್ದೆ ಆದರೆ ಇದು ನಿಮ್ಮ ಹೊಲವನ್ನು, ನಿಮ್ಮ ಬೆಳೆಯನ್ನು 20 ದಿನಗಳವರೆಗೆ ಸಂಪೂರ್ಣವಾಗಿ ಇದು ಹತೋಟಿಯಲ್ಲಿ ಇಟ್ಕೊಳ್ಳುತ್ತೆ. ವಾತಾವರಣ ಏರ್ಪೇರ್ ಆದ್ರೂ ಕೂಡ ಏನೂ ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ಎಲ್ಲ ರೈತ ಬಾಂಧವರಿಗೆ ನಾನು ಏನು ತಿಳಿಸ್ತಾ ಇದ್ದೇನೆ ಅಂತಂದರೆ, ಈ ಒಂದು ಇವಿಸೆಂಟ್ ಅಂತಕ್ಕಂಥ ಔಷಧಿಯನ್ನು ನೀವು ಕೂಡ ಸಿಂಪಡಣೆ ಮಾಡಿರಿ. ನಿಮ್ದು 10 ಎಕರೆ ಇರ್ಬೋದು, ಆದರೆ ಅದರೊಳಗೆ 5 ಎಕರೆ ಸಿಂಪಡಣೆ ಮಾಡಿರಿ. ಕೊನೆಗೆ ಅದರ ಇಳುವರಿಯನ್ನು ಚೆಕ್ ಮಾಡ್ಕೋರಿ. ಈಗ ಇರ್ತಕ್ಕಂಥ ನೀವು ಉಳಿದ 5 ಎಕರೆಯಲ್ಲಿ ನೀವೇನು ಬೇರೆ ಬೇರೆ ನಾನಾ ಥರದ ಕೆಮಿಕಲ್ಗಳನ್ನು ಸಿಂಪಡಣೆ ಮಾಡ್ತಿರಲ್ಲ, ಅದನ್ನು ಕೂಡ ಚೆಕ್ ಮಾಡ್ಕೋರಿ. ಅದನ್ನು ಇಳುವರಿನೂ ಕೂಡ ಚೆಕ್ ಮಾಡ್ಕೋರಿ. ಕೊನೆಗೆ ಯಾವುದು ನಿಮಗೆ ಬೆಸ್ಟ್ ಅನಿಸುತ್ತಲ್ಲ ಅದನ್ನು ನೀವೇನದ ಕಂಟಿನ್ಯೂವರ್ಸ್ ಆಗಿ ಮುಂದುವರ್ಸ್ಕೊಂಡು ಹೋಗ್ರಿ. ಮತ್ತೊಮ್ಮೆ ಕೊನೆಯದಾಗಿ ಹೇಳ್ಬೇಕಂತಂದರೆ, ನನ್ನ ಹೆಸರು ಮಹೇಶ್ ಅಂತೇಳಿ. ನನ್ನ ಮೊಬೈಲ್ ನಂಬರ್ ಬಂದುಬಿಟ್ಟು 8104533915. ಯಾರಾದರೂ ಸಂಪರ್ಕ ಮಾಡೋಂಗಿದ್ರೆ ಈ ನಂಬರ್ಗೆ ಸಂಪರ್ಕ ಮಾಡಿರಿ. ಇದರ ಈ ಇವಿಸೆಂಟ್ ಬಗ್ಗೆ ಏನಾದರೂ ಸಂಪೂರ್ಣವಾದ ಮಾಹಿತಿ ಮತ್ತೆ ನಿಮ್ಗೆ ಕೊಡ್ತೀನಿ. ಆದ್ರೂ ಕೂಡ ಪ್ರತ್ಯಕ್ಷೀಕರಣ ನಿಮ್ಮ ಪ್ಲಾಟ್ನ ತೋರಿಸ್ಬೇಕಂತೇಳಿ ಈ ಪ್ಲಾಟಿಗೆ ಬಂದಿದ್ದೀನಿ, ವಿಸಿಟ್ ಮಾಡಿದ್ದೀನಿ. ಇವತ್ತು ನಾವು ಬಂದಿರತಕ್ಕಂಥ ಪ್ಲಾಟ್ ವೀಕ್ಷಣೆ ಮಾಡ್ತಿರೋದು ನಮ್ಮದು ಶ್ರೀಶೈಲ್ ಸಾವ್ಕಾರ ಅಂಥೇಳಿ ದಮ್ಮೂರೆ. ಇವರು ಕಿಣ್ಣಿ ಸುಲ್ತಾನ್ ಗ್ರಾಮದವರು. ಇವರು ಈ ವರ್ಷ ಏನದ ಇವ್ರದ್ದು 12 ಎಕರೆ ತೊಗರಿ ಇರೋ ಕಾರಣಕ್ಕೆ ಇವಿಸೆಂಟನ್ನು ಬಳಸಿದ್ದಾರೆ. ಇದು 10 ದಿನದ ಪ್ಲಾಟ್ ಐತ್ರಿ. ಈಗ ಅವರಿಂದ ಒಂದು ಸ್ವಲ್ಪ ಏನು ಚರ್ಚೆ ಮಾಡೋದಕ್ಕಿಂತ ಏನು ವ್ಯತ್ಯಾಸ ಆಗ್ಯದ, ಮೊದಲೆಲ್ಲ ಇವ್ರು ಯಾವ ಎಣ್ಣೆ ಹೊಡಿತಿದ್ರು, ಈಗ ಈ ಎಣ್ಣೆ ಬಳಸೋಕ್ಕೆ ಕಾರಣ ಏನು ಅಂತ ಕೇಳೋಣ. ಒಂದೇ ಒಂದು ಸೆಕೆಂಡ್ನಲ್ಲಿ. ನಮಸ್ಕಾರ, ನಾನು ಶ್ರೀಶೈಲ್ ಅಂತ. ಆ್ಯಕ್ಚುಲಿ ನಾವು ಏನಂದ್ರೆ 4-5 ವರ್ಷದಿಂದ ಇದೇ ಯೂಸ್ ಮಾಡ್ತಾ ಇದ್ವಿ. ಮೊದಲೆಲ್ಲ ಶೌಂಗಿ ಮತ್ತು ಕೆರೋಕ್ರಾನ ಅವೆಲ್ಲ ಯೂಸ್ ಮಾಡ್ತಿದ್ವಿ. ಬಟ್ ಫಸ್ಟ್ ಟೈಮ್ 4 ವರ್ಷದಿಂದ ಫಸ್ಟ್ ಟೈಮ್ ನೋಡಿದಾಗ ರಿಸಲ್ಟ್ ಸರಿಯಾಗಿ ಅನಿಸ್ತು ನಮ್ಗೆ. ಇಳುವರಿ ಮತ್ತು ಓವರಾಲ್ ಬೆಳೆ ಎಲ್ಲ ಸರಿಯಾಗಿ ಅನಿಸ್ತು. ಹೀಗಾಗಿ ನಾವು ಇದೇ ಯೂಸ್ ಮಾಡ್ತಾ ಇದ್ವಿ. 4-5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಇಳುವರಿ ಎಲ್ಲ ಚೆನ್ನಾಗಿದೆ. ಆಲ್ಮೋಸ್ಟ್ ಆಲ್ 4-5 ವರ್ಷದಿಂದ ಬೆಳೀತಾ ಇದ್ದೀವಿ. ಬಟ್ ಹೋದ ವರ್ಷದಿಂದ ಇದು ನಾವು ಎವಿಸೆಂಟ್ ಯೂಸ್ ಮಾಡ್ತಾ ಇದ್ದೀವಿ. ಅದರಿಂದ ಚೆನ್ನಾಗಿ ನಮ್ಗೆ ರಿಸಲ್ಟ್ ಇತ್ತು. ಹೋದ ವರ್ಷದಿಂದ ಎಲ್ಲ ಹೂವು ಎಲ್ಲ ಕಾಯಿ ಚಳಿ ಎಲ್ಲ ಚೆನ್ನಾಗಿದೆ, ಬೇರೆ ಕಂಪೇರ್ ಮಾಡಿದ್ರೆ ಮೊದಲು ಬೇರೆ ಕೆಮಿಕಲ್ಸ್ಗೆ. ಹೀಗಾಗಿ ನಾವು ಹೋದ ವರ್ಷದಿಂದ ಇದೇ ಯೂಸ್ ಮಾಡ್ತಾ ಇದ್ದೀವಿ, ಚೆನ್ನಾಗಿದೆ. ಮತ್ತು ಇನ್ನೊಂದು ಸೌಕರ್ಯ, ಈ ಒಂದು ಔಷಧ ಸಿಂಪಡಣೆ ಮಾಡಿದ ಮೇಲೆ ನಿಮ್ಗೆ ಎಷ್ಟು ದಿನ ತನಕ ಕಂಟ್ರೋಲಿಗೆ ಬಂದದ್ರಿ? ಒಂದು 15-20 ದಿವಸ ರೀ. 15-20 ದಿವಸ. 20 ದಿನ ಅಂತೂ ನೀವು ಯಾವುದೇ ಎಣ್ಣೆ ಸಿಂಪಡಣೆ ಮಾಡಂಗಿಲ್ಲ. ವಾತಾವರಣ ನಿಮ್ಗೆ ಮಾಡಿದ್ರು ಕೂಡ ಮಳೆ ಬಂದ್ರೂ ಕೂಡ ಏನೂ ಸಮಸ್ಯೆ ಏನೂ ಆಗಿಲ್ಲ. 2 ವರ್ಷದಿಂದ ನೀವು ಸಿಂಪಡಣೆ ಮಾಡ್ಕೊಂಡು ಬಂದಿದ್ರಿ, ಹೌದಲ್ರಿ? ಮತ್ತು ನಿಮ್ಗೆ ಆಲ್ಮೋಸ್ಟ್ ಆಲ್ ಈಗ ಇಷ್ಟು ನೀವು ಮೊದಲೆಲ್ಲ ನೋಡ್ತಿದ್ರೆ, ಇಷ್ಟು ವರ್ಷದಿಂದ ನೀವು ತೊಗರಿ ಬೆಳಿತಿರಲ್ಲ, ಇಷ್ಟು ವರ್ಷದಿಂದ ತೊಗರಿ ಬೆಳಿಬೇಕಾದ್ರೆ ಈ ತುದಿತನ ಏನು ಗೊನೆ ಇದ್ದವಲ್ಲ, ಇದು ಯಾವ್ದು ಇದ್ರದಿಂದ ಏನಾದರೂ ಕರಗಾದು ನೀವು ಏನಾದ್ರು ಚೆಕ್ ಮಾಡಿರಿ? ಮೊದಲ ಸ್ವಲ್ಪ ಇಷ್ಟೊಂದು ಇರ್ತಿದಿಲ್ರಿ ಡೆವಲಪ್ಮೆಂಟ್. ಬಟ್ ಇದು ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ. ಬಟ್ ನೀವು ಶೌಂಗಿ ದಾಣಿ ಅಂತಂದ್ರಲ್ಲ, ಶೌಂಗಿ ದಾಣಿ ಹೊಡೆದಾಗೆಲ್ಲ ಇವು ಕುಡಿಯೋಣ ಬ್ಲ್ಯಾಕ್ ಆತಿವಲ್ರಿ? ಈಗೇನು ಸಮಸ್ಯೆ ಇಲ್ಲಲ್ರಿ ಇದ್ರೊಳಗೆ? ಪೂರಾ ಕ್ಲಿಯರೇಷನ್ ಅದಲ್ಲ ನಿಮ್ಗೆ? ಇದು ಹೂವು ಇದು ಈ ಗೊನಿಗೆ ಆಲ್ರೆಡಿ ಹೂವು ಬರ್ಬೋದಲ್ರಿ ಈಗ ಆಲ್ಮೋಸ್ಟ್. ಹಂಗಾಗಿ ನಿಮ್ಗೆ ಇಳುವರಿ ನೋಡ್ರಿ. ಈಗ ರೈತರು ಹೇಳೋದ ಪ್ರಕಾರ ಅಂತಂದ್ರೆ ಇವರೇ ಸ್ವತಃ ಹೇಳ್ತಾ ಇದ್ದಾರೆ, ಈ ಒಂದು ಔಷಧಿ ಸಂಪೂರ್ಣವಾಗಿ ಉಪಯೋಗ ಮಾಡಿ ಇದರದಿಂದ ಇಳುವರಿನೂ ಕೂಡ ಪಡ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರದ್ದು ಇಳುವರಿ ನಾವು ಚೆಕ್ ಭೀ ಮಾಡಿದ್ವಿ. ಬಟ್ ಇಳುವರಿದಾಗ ಅಜಗಜಾಂತರ ವ್ಯತ್ಯಾಸ ಆಗ್ಯದ. ಬಟ್ ಈ ಬೇರೆ ಬೇರೆ ಇಲ್ಲೇ ಕಂಪೇರಿಟಿ ಸುತ್ತಮುತ್ತಿನ ಪ್ಲಾಟ್ಗಳು ವೀಕ್ಷಣೆ ಮಾಡಿದಾಗ, ಅವ್ರು ಇಳುವರಿ ಕಂಪೇರಿಟಿ ಮಾಡಿದಾಗ ಇವ್ರದ್ದು 1 ಎಕರೆಗೆ 1ರಿಂದ 2.5 ಕ್ವಿಂಟಲ್ ಇಳುವರಿ ಏನಂತಂದ್ರೆ ಜಾಸ್ತಿ ಆಗಿದೆ. ಹಾಗಾಗಿ ನೀವು ಕೂಡ ಈ ಒಂದು ಔಷಧಿಯನ್ನು ಸಿಂಪಡಣೆ ಮಾಡಿರಿ ಅಂಥೇಳಿ ಈ ಮೂಲಕ ಹೇಳ ಬಯಸ್ತೀನಿ. ಎಲ್ಲ ರೈತ ಬಾಂಧವರಿಗೆ ನನ್ನ ಧನ್ಯವಾದಗಳು.